ಸಬ್ಕಾನ್ಷಿಯಸ್ ಮೈಂಡ್ ಅಂತಾರೆ, ಇದನ್ನು ಚಿತ್ತ ಅಂತ ಹೇಳ್ತೇವೆ. ಅದೇ ನಿಜವಾದ ನಾವು ಫಲವತ್ತಾಗಿ ಇಟ್ಕೋಬೇಕು ಆ ನೆಲ. ಅದು ನಮಗೆ ಆ ಚಿತ್ತದ ನೆಲದಲ್ಲಿ ಬಿತ್ತಬೇಕು ಒಳ್ಳೆಯ ಯೋಚನೆಗಳನ್ನು. ಅಲ್ಲಿ ಕಸ ಹಾಕಬಾರ್ದು, ಆ ಜಾಗದಲ್ಲಿ ಕಳೆ ಬರಕ್ಕೆ ಬಿಡಬಾರ್ದು. ಒಳ್ಳೆ ಸೈಟ್ ಇದು ಚಿತ್ತ. ಒಳ್ಳೆ ಯೋಚನೆಗಳನ್ನು ಬಿತ್ತಬೇಕು. ಆ ಬಿತ್ತಿದ ಯೋಚನೆ ಆ ಬಿತ್ತದ ಮೇಲೆ ಕಾಪಾಡಬೇಕು, ಬೆಳೆಸಬೇಕು, ಒಳ್ಳೆ ಫಲ ಕೊಡುತ್ತೆ. ಆಗ ಹೊಸ ಹೊಸ ಕತೆ ಬರೀತೀರಾ. ನಿಮ್ಮ ಜೀವನ ಹೊಸ ಕತೆ ಯಾರ್ದ ಬಗ್ಗೆನೂ ಅಲ್ಲ. ಹೊಸ ಹೊಸ ಪಾತ್ರ ತಗೊಳ್ತೀರಾ, ಹೊಸ ಹೊಸ ಸಂಭಾಷಣೆ ಉಪಯೋಗಿಸ್ತೀರಾ, ಜೀವನದಲ್ಲಿ ರಿಹರ್ಸಲ್ ಮಾಡ್ತೀರಾ. ಬಂದ ಯೋಚನೆಗಳೆಲ್ಲ ಹೊಸ ಹೊಸದಿರುತ್ತೆ, ಬದಲಾವಣೆಗಳಿರುತ್ತೆ. ಇದು ಒಳಗಡೆ ಪ್ರಯಾಣ. ಆ್ಯಕ್ಚುಲಿ ಇದನ್ನು ಒಂಥರ ಫೋಕಸ್ ಮಾಡಬೇಕು. ಒಳಗಡೆ ಹೋಗೋಕ್ಕೆ ಚುಕ್ಕಾಣಿ ಕೈಲಿ ಹಿಡ್ಕೊಳ್ಳೋದು ಅಂತಾರಲ್ಲ, ಹಿಡ್ಕೋಬೇಕು. ಅದು ಒಳಗಡೆ ದ್ವೀಪ ದೂರ ಇದೆ, ಮುಟ್ತೀರಾ. ಹೋಗ್ತಾ 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 ಹೊರಗಡೆ ಬದಲಾವಣೆ ಆಗ್ತಾ ಇರುತ್ತೆ. ಅನ್ಲೆಸ್ ದ ಇನ್ನರ್ ಚೇಂಜ್, ಔಟರ್ ವಿಲ್ ನೆವರ್ ಬಿಕಮ್ ಪರ್ಫೆಕ್ಟ್. ಇಟ್ಕೊಳ್ಳಿ, ಒಳಗಡೆ ಬದಲಾವಣೆ ಆಗೋವರೆಗೂ ಹೊರಗಡೆ ಬದಲಾಗಲ್ಲ. ನಿಮ್ಮ ಕ್ಯಾರೆಕ್ಟರ್ ಒಳಗಡೆ ಬದಲಾಗೋವರೆಗೂ ನಿಮ್ಮ ಬಿಹೇವಿಯರ್ ಬದಲಾದರೂ ಪ್ರಯೋಜನ ಇಲ್ಲ.